ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಜುಲೈ ಸೈಕಲ್ ಅವರು ರೀಸೆಂಟಾಗಿ ಎಕ್ಸಾಮ್ ಬರೆದಿದ್ರಿ. ಈಗ ರಿಸಲ್ಟ್ಗಳು ಕೂಡ ಒಂದೊಂದಾಗಿ ಬಿಡ್ತಾ ಇದ್ದಾರೆ ಡೈಲಿ ಬೇಸಿಸಲ್ಲಿ. ಈಗ ಫೈನಲ್ ಇಯರ್ BCom ಅವ್ರಿಗೆ ರಿಸಲ್ಟ್ ಬಂದಿದೆ. ಹಾಗೆ MA ಅವ್ರಿಗೂ ಕೂಡ 4th ಸೆಮ್ ಯಾರ್ಯಾರಿದ್ದೀರಾ MA MSc ಅವ್ರಿಗೆಲ್ಲರಿಗೂ ಕೂಡ ರಿಸಲ್ಟ್ ಬರ್ತಾ ಇದೆ. ಸೊ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ ಅಂತಂದರೆ, ಈಗ ಫಸ್ಟ್ ಇಯರ್ ಯಾರು ಎಕ್ಸಾಮ್ ಬರೆದಿರ್ತೀರಾ ಅವ್ರಿಗೆ ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ ಅಂತಂದರೆ, ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿದ್ರೆ ತುಂಬ ಈಸಿಯಾಗಿ ರಿಸಲ್ಟನ್ನು ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಸೊ ನೀವು ಹೇಗೆ ರಿಸಲ್ಟನ್ನು ಚೆಕ್ ಮಾಡೋದು ಅಂತ ಹೇಳಿ ನೋಡೋದಾದರೆ, ಫಸ್ಟ್ ನಿಮ್ಮ ಫೋನಲ್ಲಿ ಗೂಗಲನ್ನು ಓಪನ್ ಮಾಡಿ. ಗೂಗಲಲ್ಲಿ ನೀವು ಬೇರೆ ಏನು ಸರ್ಚ್ ಮಾಡೋದು ಬೇಡ, KSOU ರಿಸಲ್ಟ್ ಅಂತ ಹೇಳಿ ಡೈರೆಕ್ಟಾಗಿ ಟೈಪ್ ಮಾಡಿ. ಸರ್ಚ್ ಕೊಡಿ. ಇಲ್ಲಿ ಕೊಟ್ಟ ತಕ್ಷಣ ನಿಮಗೆ ಫಸ್ಟ್ ಒಂದು ಆಪ್ಷನ್ ಬರುತ್ತೆ, ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಹೇಳಿ. ಈಗ ನೀವು ಇದನ್ನು ಓಪನ್ ಮಾಡ್ಬೋದು. ಇದನ್ನು ಓಪನ್ ಮಾಡಿದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ನಿಮಗೆ ಬ್ಲೂ ಕಲರಲ್ಲಿ ಏನು ಹೈಲೈಟ್ ಆಗ್ತಿದೆಯಲ್ಲ, KSOU ಪಬ್ಲಿಷ್ಡ್ ರಿಸಲ್ಟ್ ಅಂತ ಏನಿದೆ ಅದರಲ್ಲಿ ನೀವು ಫಸ್ಟು ನಿಮ್ಮದು ನೋಟಿಫಿಕೇಷನ್ನ ನೋಡ್ಕೊಬೇಕಾಗತ್ತೆ. ಇಲ್ಲಿ ಇವಾಗ ಕಾಣ್ತಾ ಇದೆ ರೀಸೆಂಟಾಗಿ ಯಾವುದು ಅಂತಂದರೆ 4th ಸೆಮಿಸ್ಟರ್ MA ಕನ್ನಡ 2023-24 ಜುಲೈ ಸೈಕಲ್ ಮತ್ತು ರಿಪೀಟರ್ಸ್ ಯಾರೆಲ್ಲ ಎಕ್ಸಾಮ್ ಬರೆದಿದ್ರು ಅವ್ರದ್ದು ರಿಸಲ್ಟನ್ನು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಯಾವತ್ತು ಅನೌನ್ಸ್ ಆಗಿದೆ? ಅನೌನ್ಸ್ಡು 5/1/2026. ಇದನ್ನು ನೀವು ನೋಡ್ಕೊಬೇಕಾಗತ್ತೆ. ಇಲ್ಲಿ ನಿಮ್ಮ ಇಯರ್ ಇದರಲ್ಲಿ ಮೆನ್ಷನ್ ಆಗಿದೆಯಾ ಅಂತ ಹೇಳಿ. ಇಲ್ಲಿ 4th ಸೆಮಿಸ್ಟರ್ MSc ಮ್ಯಾಥಮೆಟಿಕ್ಸ್ ಅವ್ರದ್ದು ರಿಸಲ್ಟ್ ಬಂದಿದೆ ಇವತ್ತು. ಜೊತೆಗೆ 4th ಸೆಮಿಸ್ಟರ್ MSc ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅವ್ರಿಗೂ ಕೂಡ ರಿಸಲ್ಟ್ ಬಂದಿದೆ. ಈ ರೀತಿ ನಿಮ್ಮ ವರ್ಷ ಯಾವ ವರ್ಷದಲ್ಲಿ ನೀವು ಓದ್ತಾ ಇದ್ದೀರಾ ಅದರದ್ದು ಇಲ್ಲಿ ಮೆನ್ಷನ್ ಮಾಡಿದರೆ, ಇಲ್ಲಿ ಫೈನಲ್ ಇಯರ್ BCom ಅವ್ರದ್ದು ರಿಸಲ್ಟ್ ಬಂದಿದೆ ಮೊನ್ನೆ, ಅದನ್ನು ಕೂಡ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಈ ರೀತಿ ಈಗ ಹೊಸದಾಗಿ ಯಾವ್ದು ರಿಸಲ್ಟ್ ಬಂದಿದೆ ಅದು ಫಸ್ಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. BA ಮತ್ತು BCom ಅವ್ರು ಯಾರಿದ್ದೀರಾ ಅವರೆಲ್ಲ ಫಸ್ಟ್ ಇಯರ್ ಅವ್ರಿಗೆ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ, ನೀವು ಇಲ್ಲಿ ಮೇಲ್ಗಡೆ ಫಸ್ಟಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಫಸ್ಟ್ ಲೈನಲ್ಲಿ. ಅದರ ನಂತರ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ಹೇಳಿ ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಇಲ್ಲಿ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ, ಅದರಲ್ಲಿ ನಿಮ್ಮದು ಏನು ರಿಜಿಸ್ಟರ್ ನಂಬರ್, ಹಾಲ್ ಟಿಕೆಟ್ ನಂಬರ್ ಏನಿತ್ತಲ್ವ ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ರೋಲ್ ನಂಬರ್, ರಿಜಿಸ್ಟರ್ ನಂಬರ್ ಅಥವಾ ಹಾಲ್ ಟಿಕೆಟ್ ನಂಬರ್ ಅಂತ ಏನಿತ್ತು ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. 08ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದನ್ನು ಹಾಕಿ, ನೀವು ಇಲ್ಲಿ ನಿಮ್ಮ ಕಂಪ್ಲೀಟ್ ರಿಜಿಸ್ಟರ್ ನಂಬರನ್ನು ಹಾಕಿ, ಕೆಳಗಡೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಚೆಕ್ ರಿಸಲ್ಟ್ಸ್ ಅಂತ, ಅದನ್ನು ನೀವು ಓಪನ್ ಮಾಡಬೇಕು. ಇದನ್ನು ನೀವು ಇಲ್ಲಿ ಓಪನ್ ಮಾಡಿದರೆ ನಿಮ್ಮ ರಿಸಲ್ಟ್ ಏನಿರುತ್ತೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ನೀವು ನೋಡ್ಬೋದಾಗಿರುತ್ತೆ. ನಮ್ಮದು ಇನ್ನೂ ರಿಸಲ್ಟ್ ಬಂದಿರದೇ ಇರೋದ್ರಿಂದ ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ಹಳೆಯ ರಿಸಲ್ಟ್ಸ್ ಏನಿದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ರಿಸಲ್ಟ್ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ನೀವು ನಿಮ್ಮ ರಿಸಲ್ಟನ್ನು ಈಸಿಯಾಗಿ ನಿಮ್ಮ ಫೋನ್ನಲ್ಲೇ ಚೆಕ್ ಮಾಡ್ಕೋಬೋದು. ಇದಿಷ್ಟು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.